ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ AHU ಬಗ್ಗೆ ತಿಳ್ಕೊಳ್ಳೋಣ. AHU ಅಂದರೆ ಏರ್ ಹ್ಯಾಂಡ್ಲಿಂಗ್ ಯೂನಿಟ್ ಅಂತ. ಏರನ್ನು ಮೇಂಟೈನ್ ಮಾಡೋದಕ್ಕೆ ಈ ಸಾಧನವನ್ನು ಉಪಯೋಗಿಸ್ತಾರೆ. ಸಾಧಾರಣವಾಗಿ ಈ ಫೆಸಿಲಿಟಿ ಡಿಪಾರ್ಟ್ಮೆಂಟಲ್ಲಿ ಮೇಂಟೆನೆನ್ಸಲ್ಲಿ ಕೆಲಸ ಮಾಡೋರಿಗೆ AHU ಬಗ್ಗೆ ತಿಳಿದಿರುತ್ತೆ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಗಳನ್ನ ಮರೀದೆ ನೋಡಿ. AHU ಕೆಲಸ ಏನಪ್ಪ ಅಂದರೆ ಏರ್ ಕಂಡೀಷನ್ ಮಾಡೋದು. ಇದು ಏರ್ ಕಂಡೀಷನ್ ಅಂದರೆ ಇದನ್ನು ಮೇಯ್ನಾಗಿ ಏನಂತ ಕರೀತಾರೆ ಅಂದರೆ ಹಾರ್ಟ್ ಆಫ್ ಏರ್ ಕಂಡೀಷ್ನರ್ ಅಂತ ಕೂಡ ಹೇಳ್ತಾರೆ. ನಿಮಗೆ AHU ಕೆಲಸ ಏನಪ್ಪ ಅಂದರೆ ಏರ್ ಕಂಡೀಷನ್ನ ಮಾಡೋದು. ಇದು ಹೊರಗಡೆ ಇರುವ ಮತ್ತು ಒಳಗಡೆ ಇರುವ ಏರನ್ನು ತಗೊಂಡು ಅದರಲ್ಲಿರುವ ಡಸ್ಟ್ ಪಾರ್ಟಿಕಲ್ಸ್ ಮತ್ತು ಬೇರೆ ರೀತಿ ಪಾರ್ಟಿಕಲ್ಸ್ಗಳನ್ನ ರಿಮೂವ್ ಮಾಡಿ ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿಯನ್ನು ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮತ್ತು ಕಂಫರ್ಟೇಬಲ್ ರಿಫ್ರೆಶಿಂಗ್ ಏರನ್ನು ನಮಗೆ ಬೇಕಾದ ರೂಮ್ಗಳಲ್ಲಿ ನಾವು ಸಪ್ಲೈಯನ್ನು ಮಾಡುತ್ತೆ. ಹಾಗಿದ್ರೆ ಈ ವಿಡಿಯೋದಲ್ಲಿ AHU ಬಗ್ಗೆ ತಿಳ್ಕೊಳ್ಳೋಣ. AHU ಅಲ್ಲಿ ಮೇಯ್ನ್ ಪಾರ್ಟ್ಗಳು ಯಾವ್ಯಾವು ಅಂತ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. AHU ಕೂಲಿಂಗ್ ಆಗೋದು ಚಿಲ್ಡ್ ವಾಟರಿಂದ. ಚಿಲ್ಡ್ ವಾಟರ್ ಸರ್ಕ್ಯುಲೇಷನ್ ಆಗೋದ್ರ ಮುಖಾಂತರ ಅದರಲ್ಲಿ ಇರುವ ಏರನ್ನು ಚಿಲ್ನೆಸ್ ಆಗಿ ಕ್ರಿಯೇಟ್ ಮಾಡುತ್ತೆ. ಸೊ ಅದರಿಂದ ನಾವು ಟೆಂಪ್ರೇಚರನ್ನು ಮೇಂಟೈನ್ ಮಾಡ್ಬೋದು ಹಾಗೂ ಹ್ಯುಮಿಡಿಟಿನ ಕೂಡ ಮೇಂಟೈನ್ ಮಾಡ್ಬೋದು. ಈ ಚಿಲ್ನೆಸ್ ಏರ್ ಎಲ್ಲಿಂದ ಬರುತ್ತಪ್ಪ ಅಂದರೆ ಔಟ್ಡೋರ್ಗಳಲ್ಲಿ ನಾವು ಚಿಲ್ಲರ್ಗಳನ್ನು ಅಳವಡಿಸಿರ್ತೀವಿ. ಈ ಚಿಲ್ಲರ್ನ ಕೆಲಸ ಏನಂದರೆ ವಾಟರ್ನ ಚಿಲ್ ಮಾಡಿ AHUಗೆ ಕಳಿಸೋದು. ಸೊ ಚಿಲ್ನೆಸ್ ವಾಟರ್ನ ಇನ್ಲೆಟ್ ವಾಟರ್ ಏನಿದೆಯಲ್ಲ AHUಗೆ, ಅದು ಚಿಲ್ಡ್ ವಾಟರು ಟೆಂಪ್ರೇಚರನ್ನು T1 ಅಂತ ನಾವು ಕರಿತೀವಿ. ಆ T1 ಟೆಂಪ್ರೇಚರ್ ಏನಿರಬೇಕು ಅಂದರೆ 6± ಇರಬೇಕು. 6 ಡಿಗ್ರಿ ± ಚಿಲ್ಡ್ ವಾಟರು ನಮಗೆ ಇನ್ಲೆಟಲ್ಲಿ ಇರಬೇಕಾಗುತ್ತೆ. ಔಟ್ಲೆಟ್ ವಾಟರ್ನ ನಾವು T2 ಅಂತ ಕರಿತೀವಿ. ಸೊ ಔಟ್ಲೆಟ್ ವಾಟರ್ ರಿಟರ್ನ್ ಚಿಲ್ಲರ್ಗೆ ಹೋಗುವಂಥದ್ದು ವಾಟರು, ಆ ವಾಟರ್ T2 ಅಂತ ಕರಿತೀವಿ. ಆ T2 ಟೆಂಪ್ರೇಚರ್ ಏನಿರಬೇಕಂದ್ರೆ 8± ಅಥವಾ 9± ಇರಬೇಕಾಗುತ್ತೆ. ನಮಗೆ AHU ಇನ್ಲೆಟ್ ಮತ್ತು ಔಟ್ಲೆಟ್ ಬಗ್ಗೆ ನಮಗೆ ಇವಾಗ ಗೊತ್ತಾಗಿದೆ. ಸೊ ಚಿಲ್ನೆಸ್ ವಾಟರ್ ಇನ್ಲೆಟಿಂದ ಬರುತ್ತೆ, ಔಟ್ಲೆಟಿಂದ ಮತ್ತು ಚಿಲ್ಲರಿಗೆ ವಾಪಸ್ ಆಗುತ್ತೆ. AHU ಅಲ್ಲಿ ನಮಗೆ ಮೇಯ್ನಾಗಿ ಫಸ್ಟ್ ಬರೋ ಪಾರ್ಟ್ ಏನಂದರೆ ಫಿಲ್ಟರು. ಫಸ್ಟು ಆ ಫಿಲ್ಟರ್ ಮುಖಾಂತರ ಏರ್ ಪಾಸ್ ಆಗುತ್ತೆ. ಸೊ ಅದ್ರ ಎರಡು ಥರ ಫಿಲ್ಟರ್ಸ್ನ ನಾವು ಯೂಸ್ ಮಾಡ್ತೀವಿ. ಒಂದು ಫ್ರೀ ಫಿಲ್ಟರ್ಸ್ ಅಂತ. ಫ್ರೀ ಫಿಲ್ಟರ್ಸ್ನ ನೆಕ್ಸ್ಟ್ ಬರೋದೇ ಬ್ಯಾಕ್ ಫಿಲ್ಟರ್ಸ್ ಅಂತ. ಸೊ ಇದು ಏರಲ್ಲಿರೋ ಡಸ್ಟ್ ಪಾರ್ಟಿಕಲ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ನೆಕ್ಸ್ಟ್ ಇರೋದು ಕೂಲಿಂಗ್ ಕಾಯಿಲ್. ಈ ಕೂಲಿಂಗ್ ಕಾಯಿಲ್ ಏನಂದರೆ ಈ ಕೂಲಿಂಗ್ ಕಾಯಿಲ್ ಮುಖಾಂತರನೇ ನಮಗೆ ಚಿಲ್ಡ್ ವಾಟರ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಅದರಿಂದ ಬರೋ ಏರು ಅದು ನೆಕ್ಸ್ಟು ಸ್ಟೇಜಲ್ಲಿ ಏರು ಕೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಏರ್ನ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡುತ್ತೆ. ಸೊ ಅದು ನೆಕ್ಸ್ಟು ಕೂಲಿಂಗ್ ಕಾಯಿಲ್ನ ನೆಕ್ಸ್ಟು ನಮಗೆ ಬರೋದೇ UV ಲ್ಯಾಂಪ್ ಅಂತ. UV ಲ್ಯಾಂಪ್ ಅಂದರೆ ಏನಂದರೆ ಇದು ಅಲ್ಟ್ರಾ ವೈಲೆಟ್ ಲೈಟ್ ಅಂತ. ಈ UV ಲ್ಯಾಂಪನ್ನು ನಾವು ಬರಿಗಣ್ಣಿನಿಂದ ನೋಡೋಕ್ಕಾಗಲ್ಲ. ಈ ಲೈಟ್ ಏನು ಮಾಡುತ್ತೆ ಅಂದರೆ ಇದು ಏರಲ್ಲಿರುವ ಬ್ಯಾಕ್ಟೀರಿಯಾಸ್ಗಳನ್ನ ಕಿಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ನಮಗೆ ಏರಲ್ಲಿ ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ ಇದ್ರೂ ಅದನ್ನು UV ಲ್ಯಾಂಪು ಕಂಟ್ರೋಲ್ ಮಾಡುತ್ತೆ. ಸೊ ರಿಫ್ರೆಶಿಂಗ್ ಹಾಗೂ ಕಂಫರ್ಟೇಬಲ್ ಏರನ್ನು ನಮಗೆ ಸಪ್ಲೈ ಮಾಡೋದಕ್ಕೆ ಇಷ್ಟು ಹೆಲ್ಪ್ ಆಗುತ್ತೆ. UV ಲ್ಯಾಂಪ್ನ ನೆಕ್ಸ್ಟು ನಮಗೆ ಬರೋದೇ ಮೋಟಾರ್. ಈ ಮೋಟಾರ್ನ ಕೆಲಸ ಏನಂದರೆ ನಮಗೆ ಏರನ್ನು ನಮಗೆ ಬೇಕಾದ ಜಾಗಕ್ಕೆ ಸಪ್ಲೈ ಮಾಡೋದು, ಡಕ್ಟ್ಗಳ ಮುಖಾಂತರ ಸಪ್ಲೈ ಮಾಡೋದಕ್ಕೆ ಈ ಮೋಟಾರ್ಗಳು ಹೆಲ್ಪ್ ಮಾಡ್ತವೆ. ಸೊ ಮೋಟಾರ್ಗಳಲ್ಲಿ AHUನಲ್ಲಿ 3 ಥರದ ಮೋಟಾರ್ಗಳನ್ನ ಯೂಸ್ ಮಾಡ್ತಾರೆ. ಒಂದು ಫ್ರೀಕ್ವೆನ್ಸಿ ಮೋಟಾರು, ಇನ್ನೊಂದು ಡ್ರೈವ್ ಮೋಟಾರು, ಇನ್ನೊಂದು ವೇರಿಯಬಲ್ ಮೋಟಾರು. VFD ಅಂತ ನಾವು ಶಾರ್ಟಾಗಿ ಕರಿಬೋದು. ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ 3 ಥರದ ಮೋಟ್ರನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಈ ಮೋಟರು ರನ್ ಆದಾಗ ಏನಾಗುತ್ತೆ, ನಮಗೆ ಫಿಲ್ಟ್ರಿಂದ ಡಸ್ಟ್ ಕ್ಲಿಯರಾಗಿ ಬರೋ ಏರು ಕೂಲಿಂಗ್ ಕಾಯಿಲ್ಗಳ ಮುಖಾಂತರ ಟೆಂಪ್ರೇಚರನ್ನು ಡಿಕ್ರೀಸ್ ಮಾಡುತ್ತೆ. ಏರಲ್ಲಿರೋ ರಿಟರ್ನ್ ಏರ್ ಟೆಂಪ್ರೇಚರ್ನ ಡಿಕ್ರೀಸ್ ಆದ ನಂತರ UV ಲ್ಯಾಂಪ್ ಮುಖಾಂತರ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ರಿಮೂವ್ ಆಗುತ್ತೆ. ಸೊ ಆ ರಿಮೂವ್ ಆದ ಬ್ಯಾಕ್ಟೀರಿಯಾ ಏನೇನಿದೆಯಲ್ಲ ಆ ಮೋಟಾರ್ ಪುಲ್ಲಿಗಳ ಮುಖಾಂತರ ಡಕ್ಟ್ ಮುಖಾಂತರ ನಮಗೆ ಬೇಕಾದ ಜಾಗಕ್ಕೆ ಸಪ್ಲೈ ಆಗುತ್ತೆ. ಸಪ್ಲೈ ಆಗೋ ಏರ್ ಡಕ್ಟಲ್ಲಿ ನಮಗೆ 5 ಡ್ಯಾಂಪರ್ಸ್ಗಳನ್ನ ಅಳವಡಿಸಿರ್ತಾರೆ. ಸೊ ಏನಕ್ಕೆ ಈ 5 ಡ್ಯಾಂಪರ್ಸ್ಗಳನ್ನ ಅಳವಡಿಸಿರ್ತಾರೆ ಹಾಗೂ ರಿಟರ್ನ್ ಏರ್ ಆಗೋ ಜಾಗದಲ್ಲೂ ಕೂಡ 5 ಡ್ಯಾಂಪರ್ಸ್ನ ಯೂಸ್ ಮಾಡಿರ್ತಾರೆ. ಸೊ ಈ 5 ಡ್ಯಾಂಪರ್ಸ್ ಕೆಲಸ ಏನಂದರೆ ಇನ್ ಕೇಸ್ ಏನಾದ್ರು ಫೈರ್ ಆಗುತ್ತೆ ಅಂದರೆ ಆ ಫೈರ್ ಆದ ಸಂದರ್ಭದಲ್ಲಿ ಏನಾಗುತ್ತೆ, ಈ ಡಕ್ಟ್ಗಳ ಮುಖಾಂತರ ಫೈರು ಸ್ಪ್ರೆಡ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅಂಥ ಕೇಸಸಲ್ಲಿ ಅದನ್ನು ಅವಾಯ್ಡ್ ಮಾಡೋದಕ್ಕಾಗಿ ಈ ಡಕ್ಟ್ಗಳಿಗೆ 5 ಡ್ಯಾಂಪರ್ಸ್ನ ಯೂಸ್ ಮಾಡಿರ್ತಾರೆ. ಸೊ ಈ 5 ಡ್ಯಾಂಪರ್ಸ್ ಏನಪ್ಪ ಅಂದರೆ ಇನ್ ಕೇಸ್ ಫೈರ್ ಆದ ಸಂದರ್ಭದಲ್ಲಿ ಈ ಡ್ಯಾಂಪರ್ಸ್ಗಳು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗ್ತವೆ. ಸೊ ಅದರಿಂದ ನಮಗೆ ಈ ಫೈರ್ ಆಗೋದು
ಈ ಫೈರ್ ಸ್ಪ್ರೆಡ್ ಆಗೋದು ತಪ್ಪುತ್ತೆ. AHU ಬಗ್ಗೆ ನಿಮಗೆಲ್ಲ ಈ ವಿಡಿಯೋದಲ್ಲಿ ತಿಳಿದಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮರೀದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.